ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು ಮಕ್ಕಳಿಗೆ ಅರ್ಥವಾಗುವಂತೆ ಸುಲಭ ಹಾಗೂ ಸರಳ ವ್ಯವಕಲನ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ 876 - 345. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಈ ಕೆಳಗಿನ ಸಂಖ್ಯೆಯನ್ನು ಕಳೆಯೋಣ. 6ರಲ್ಲಿ 5 ಕಳೆದರೆ 1, 7ರಲ್ಲಿ 4 ಕಳೆದರೆ 3, 8ರಲ್ಲಿ 3 ಕಳೆದರೆ 5. ಉತ್ತರ 531. ನೆಕ್ಸ್ಟ್ 954 - 321. 4ರಲ್ಲಿ 1 ಕಳೆದರೆ 3, 5ರಲ್ಲಿ 2 ಕಳೆದರೆ 3, 9ರಲ್ಲಿ 3 ಕಳೆದರೆ 6. ಉತ್ತರ 633. ನೆಕ್ಸ್ಟ್ 783 - 256. ಇಲ್ಲಿ ನಾವು ಈ 3ರಲ್ಲಿ 6 ಕಳೆಯಬೇಕು. ಈ 3ಕ್ಕಿಂತ ಈ ಕೆಳಗಿನ ಅಂಕಿ ದೊಡ್ಡ ಇರುವುದರಿಂದ ಇದು ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಈ 5ರ ಕೆಳಗಡೆ ಒಂದು ಕೈಲವನ್ನು ತೆಗೆದುಕೊಳ್ಳಬೇಕು. ನಾವು ಕೈಲ ತೆಗೆದುಕೊಂಡ ಮೇಲೆ ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 6ಅನ್ನು ಕಳೆಯಬೇಕು. ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 7 ಬರುತ್ತೆ. 8ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 6 ಕಳೆದರೆ 2, 7ರಲ್ಲಿ 2 ಕಳೆದರೆ 5. ಉತ್ತರ 527. 965 - 432. 5ರಲ್ಲಿ 2 ಕಳೆದರೆ 3, 6ರಲ್ಲಿ 3 ಕಳೆದರೆ 3, 9ರಲ್ಲಿ 4 ಕಳೆದರೆ 5. ನೆಕ್ಸ್ಟ್ 847 - 213. 7ರಲ್ಲಿ 3 ಕಳೆದರೆ 4, 4ರಲ್ಲಿ 1 ಕಳೆದರೆ 3, 8ರಲ್ಲಿ 2 ಕಳೆದರೆ 6. ಉತ್ತರ 634. 692 - 154. 2ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ ನಾವು 4 ಕಳೆದರೆ 8 ಉಳಿಯುತ್ತೆ. 9ರಲ್ಲಿ 5 ಹಾಗೂ ಈ ಕೈಲ 1ಅನ್ನು ನಾವು ಕಳೆಯಬೇಕು. 9ರಲ್ಲಿ 6 ಕಳೆದರೆ 3, 6ರಲ್ಲಿ 1 ಕಳೆದರೆ 5. ಉತ್ತರ 538. 731 - 268. 1ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 8 ಕಳೆದರೆ 3 ಉಳಿಯುತ್ತೆ. 3ರಲ್ಲಿ 6 ಹಾಗೂ ಈ ಕೈಲ 1ಅನ್ನು ನಾವು ಕಳೆಯೋಣ. 3ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 7 ಕಳೆದರೆ 6 ಉಳಿಯುತ್ತೆ. 7ರಲ್ಲಿ 2 ಹಾಗೂ ಈ ಕೈಲ 1ಅನ್ನು ಕಳೆಯಬೇಕು. 7ರಲ್ಲಿ 3 ಕಳೆದರೆ 4. ಉತ್ತರ 463. 885 - 347. 5ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ ನಾವು 7 ಕಳೆದರೆ 8 ಉಳಿಯುತ್ತೆ. 8ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 5 ಕಳೆದರೆ 3, 8ರಲ್ಲಿ 3 ಕಳೆದರೆ 5. ಉತ್ತರ 538. ನೆಕ್ಸ್ಟ್ 963 - 425. 3ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲ ತೆಗೆದುಕೊಳ್ಳೋಣ. ಈ 13ರಲ್ಲಿ ನಾವು 5 ಕಳೆದರೆ 8 ಉಳಿಯುತ್ತೆ. 6ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 3 ಕಳೆದರೆ 3, 9ರಲ್ಲಿ 4 ಕಳೆದರೆ 5. ಉತ್ತರ 538. 754 - 326. 4ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ 6 ಕಳೆದರೆ 8, 5ರಲ್ಲಿ 2 ಹಾಗೂ ಈ ಕೈಲ 1ಅನ್ನು ಕಳೆಯೋಣ. 5ರಲ್ಲಿ 3 ಕಳೆದರೆ 2 ಉಳಿಯುತ್ತೆ. 7ರಲ್ಲಿ 3 ಕಳೆದರೆ 4. ಉತ್ತರ 428. 928 - 517. 8ರಲ್ಲಿ 7 ಕಳೆದರೆ 1, 2ರಲ್ಲಿ 1 ಕಳೆದರೆ 1, 9ರಲ್ಲಿ 5 ಕಳೆದರೆ 4. ಉತ್ತರ 411. 846 - 239. 6ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ. ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 6 ಇದ್ದಿದ್ದು 16 ಆಗುತ್ತೆ. ಈ 16ರಲ್ಲಿ ನಾವು 9 ಕಳೆದರೆ 7 ಉಳಿಯುತ್ತೆ. 4ರಲ್ಲಿ 3 ಹಾಗೂ ಈ ಕೈಲ 1ಅನ್ನು ಕಳೆಯಬೇಕು. 4ರಲ್ಲಿ 4 ಕಳೆದರೆ 0, 8ರಲ್ಲಿ 2 ಕಳೆದರೆ 6. ಉತ್ತರ 607. 975 - 438. 5ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಒಂದು ಕೈಲವನ್ನು ತೆಗೆದುಕೊಳ್ಳೋಣ.
ಇದು 5 ಇದ್ದಿದ್ದು 15 ಆಗುತ್ತೆ. ಈ 15ರಲ್ಲಿ 8 ಕಳೆದರೆ 7, 7ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 4 ಕಳೆದರೆ 3, 9ರಲ್ಲಿ 4 ಕಳೆದರೆ 5. ಉತ್ತರ 537. 863 ಮೈನಸ್ 275. 3ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು ಕೈಲ ತೆಗೆದುಕೊಂಡ ಮೇಲೆ 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 5 ಕಳೆದರೆ 8 ಉಳಿಯುತ್ತೆ. 6ರಲ್ಲಿ 7 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಈ 16ರಲ್ಲಿ ನಾವು 8 ಕಳೆದರೆ 8 ಉಳಿಯುತ್ತೆ. 8ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 3 ಕಳೆದರೆ 5. ಉತ್ತರ 588. 742 ಮೈನಸ್ 186. 2ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಈ 12ರಲ್ಲಿ 6 ಕಳೆದರೆ 6, 4ರಲ್ಲಿ 8 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಈ 14ರಲ್ಲಿ ನಾವು 9 ಕಳೆದರೆ 5 ಉಳಿಯುತ್ತೆ. 7ರಲ್ಲಿ 1 ಹಾಗೂ ಈ ಕೈಲ 1 ಅಂದರೆ 7ರಲ್ಲಿ 2 ಕಳೆದರೆ 5. ಉತ್ತರ 556. 891 ಮೈನಸ್ 354. 1ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ ನಾವು 4 ಕಳೆದರೆ 7 ಉಳಿಯುತ್ತೆ. 9ರಲ್ಲಿ 5 ಹಾಗೂ ಈ ಕೈಲ 1 ಅಂದರೆ 9ರಲ್ಲಿ 6 ಕಳೆದರೆ 3, 8ರಲ್ಲಿ 3 ಕಳೆದರೆ 5. ಉತ್ತರ 537. 956 ಮೈನಸ್ 824. 6ರಲ್ಲಿ 4 ಕಳೆದರೆ 2, 5ರಲ್ಲಿ 2 ಕಳೆದರೆ 3, 9ರಲ್ಲಿ 8 ಕಳೆದರೆ 1. ಉತ್ತರ 132. 824 ಮೈನಸ್ 365. 4ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. 14ರಲ್ಲಿ 5 ಕಳೆದರೆ 9, 2ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 2ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಈ 12ರಲ್ಲಿ ನಾವು 7 ಕಳೆದರೆ 5 ಉಳಿಯುತ್ತೆ. 8ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 4 ಕಳೆದರೆ 4. ಉತ್ತರ 459. 713 ಮೈನಸ್ 258. 3ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ ನಾವು 8 ಕಳೆದರೆ 5, 1ರಲ್ಲಿ 5 ಹಾಗೂ ಈ ಕೈಲ 1 ನಾವು ಕಳೆಯಬೇಕು, ಹಾಗಾಗಿ ಏನು ಮಾಡೋಣ, ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಈ 11ರಲ್ಲಿ 6 ಕಳೆದರೆ 7ರಲ್ಲಿ 3 ಕಳೆದರೆ 4. ಉತ್ತರ 455. ನೆಕ್ಸ್ಟ್ 987 ಮೈನಸ್ 469. 7ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 7 ಇದ್ದಿದ್ದು 17 ಆಗುತ್ತೆ. ಈ 17ರಲ್ಲಿ ನಾವು 9 ಕಳೆದರೆ 8 ಉಳಿಯುತ್ತೆ. 8ರಲ್ಲಿ 6 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 7 ಕಳೆದರೆ 1, 9ರಲ್ಲಿ 4 ಕಳೆದರೆ 5. ಉತ್ತರ 518. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.